ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂಬಿಕಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಶನಿವಾರ ಬೆಳಗ್ಗೆಯಿಂದನೇ ಇಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಊಟಿಗೆ ಹೋದಾಗ ಹೋಮ್ ಸ್ಟೇ ತೊಗೊಂಡಿದ್ವಲ್ಲ, ಆ ಹೋಮ್ ಟೂರ್ನ ಇವತ್ತು ಕಂಪ್ಲೀಟಾಗಿ ಈ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ. ಪ್ಲೀಸ್ ಎಂಡ್ವರೆಗೂ ಈ ಬ್ಲಾಗ್ನ ನೋಡಿ. ಹಾಗೆ ನಿಮಗೇನಾದರೂ ಈ ಬ್ಲಾಗು ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಈ ಮನೆ ಮುಂದೆ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಆ ನೇಚರ್ ಗಿಡಗಳಾಗಿರ್ಬೋದು, ಗ್ರೀನರಿ ಆಗಿರ್ಬೋದು, ಮತ್ತು ಆ ಪಕ್ಷಿ ಸೌಂಡ್ಗಳಾಗಿರ್ಬೋದು, ಬೆಳಗ್ಗೆ ಟೈಮು ಅದು ಕೇಳೋದಕ್ಕೆ ಒಂದು ಚೆಂದ ಅಂತ ಅನಿಸುತ್ತೆ. ನಾವು ಹೋಮ್ ಸ್ಟೇ ತೊಗೊಂಡಿದ್ದಂಥ ಊರು ಬಂದು ಕೋತಗಿರಿ ಅಂತ ಹೇಳಿ ಕರೀತಾರೆ. ಇದಕ್ಕೆ ನೀಲಗಿರೀಸ್ ಡಿಸ್ಟಿಕ್ಕು ಕೂಡ ಬರುತ್ತೆ. ಇದಕ್ಕೆ ಸ್ವಲ್ಪ ನಿಯರ್ ಅಂತ ಅಂದರೆ ಕುನ್ನೂರು ಕೂಡ ಸ್ವಲ್ಪ ನಿಯರ್ ಆಗುತ್ತೆ. ಮತ್ತು ಊಟಿ ಬಂದು ಒಂದು 25 ಕಿಲೋಮೀಟ್ರಿಂದ ಒಂದು 30 ಕಿಲೋಮೀಟ್ರ್ ಆಗ್ಬೋದು. ನಾವು ಈ ರೀತಿಯಾಗಿ ಎಲ್ಲ ಪ್ಲೇಸಸ್ಗೂ ಕವರ್ ಆಗಬೇಕು. ಸ್ವಲ್ಪ ಸ್ವಲ್ಪ ಹತ್ತಿರ ಆಗೋ ಥರ ನೋಡಿಕೊಂಡು ನಾವು ಸೆಂಟ್ರಲ್ಲಿ ಬುಕ್ನ ಮಾಡ್ಕೊಂಡಿದ್ವಿ ಮನೇನ. ತುಂಬಾ ಚೆನ್ನಾಗಿದೆ. ಅದಕ್ಕಿಂತಲೂ ಈ ಮನೆ ಮುಂದೆ ಇರುವಂಥ ಈ ಗ್ರೀನರೀಸ್ ನೋಡ್ತಿದ್ರೆ ನಿಜವಾಗ್ಲೂ ತುಂಬಾ ಖುಷಿ ಅಂತ ಅನಿಸುತ್ತೆ. ಇಲ್ಲಿಂದ ಬಿಟ್ಟೋಗೋದಕ್ಕೆ ಮನಸ್ಸೇ ಆಗೋದಿಲ್ಲ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ಅವರು ಮನೆ ಮುಂದೆ ಸುಮಾರು ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ. ನೀವು ನೋಡ್ತಿರ್ಬೋದು, ಆಲ್ಮೋಸ್ಟ್ ತುಂಬ ಗಿಡಗಳು ಹಾಕಿದ್ದಾರೆ ಅವರು. ಅದಂತೂ ನೋಡೋಕ್ಕೆ ತುಂಬಾ ಚೆನ್ನಾಗಂತ ಅನಿಸುತ್ತೆ. ಕೆಲವೊಂದು ಅವ್ರಿಗೆ ಇಷ್ಟ ಆಗುವಂಥ ವೆಜಿಟೇಬಲ್ ಕೂಡ ಹಾಕಿದ್ದಾರೆ. ಅದಂತೂ ತುಂಬಾ ಚೆನ್ನಾಗಂತ ಅನಿಸುತ್ತೆ. ಈ ಮನೆ ಓನರ್ ಬಂದು ಈ ಗಿಡಗಳೆಲ್ಲ ನೋಡ್ಕೊಳ್ಳೋದಕ್ಕೋಸ್ಕರ, ಜೊತೆಗೆ ಇಲ್ಲಿ ಬರುವಂಥ ಗೆಸ್ಟ್ನ ಸ್ವಲ್ಪ ಕೇರ್ ಮಾಡೋದಕ್ಕೋಸ್ಕರ ಅಂತೇಳಿ ಒಂದು ಫ್ಯಾಮಿಲಿ ಕೂಡ ಇಟ್ಟಿದ್ದಾರೆ. ಹಂಗಾಗಿ ಅವ್ರು ಇದೆಲ್ಲನೂ ಕೂಡ ಕೇರ್ ಮಾಡ್ತಾರೆ ಅಂತ ಅನಿಸುತ್ತೆ. ಜೊತೆಗೆ ಅವ್ರಿಗೆ ಯಾವುದಾದ್ರೂ ವೆಜಿಟೇಬಲ್ ಇಷ್ಟ ಆದರೆ ಅದನ್ನು ಕೂಡ ಅವ್ರು ಇಲ್ಲಿ ಹಾಕ್ಕೊಂಡಿದ್ದಾರೆ. ಸುಮಾರು ವೆಜಿಟೇಬಲ್ ಕೂಡ ನೋಡಿದೆ ನಾನು. ಈ ಕ್ಯಾರೆಟ್ ಇರ್ಬೋದು, ಆಲೂಗೆಡ್ಡೆ ಇರ್ಬೋದು, ಸುಮಾರು ವೆಜಿಟೇಬಲ್ ಕೂಡ ಅವ್ರು ಹಾಕ್ಕೊಂಡಿದ್ದಾರೆ. ಈ ಗಿಡ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಎಷ್ಟು ದೊಡ್ಡದಾಗಿ ಕೂಡ ಹೂವು ಬಿಟ್ಟಿದೆ. ನೋಡೋದಕ್ಕೆ ಗಿಡ ಎಷ್ಟೆಷ್ಟಿದೆ, ಬಟ್ ಹೂವು ನೋಡಿ ಎಷ್ಟು ದೊಡ್ಡದಾಗಿ ಬಿಟ್ಟಿದೆ ಅಂತ. ನಾವು ಎಂಟ್ರಿ ಆದ ತಕ್ಷಣ ಒಂದು ಕಾಮನ್ ಹಾಲ್ ಸಿಗುತ್ತೆ. ಈ ಹಾಲಲ್ಲಿ 3 ಸೋಫಾ ಕೂಡ ಇಟ್ಟಿದ್ದಾರೆ, ಸುತ್ತ ಕೂಡ ಇಟ್ಟಿದ್ದಾರೆ. ಜೊತೆಗೆ ಈ ಸೋಫಾದಲ್ಲಿ ಏನಾದರೂ ಜನ ಜಾಸ್ತಿ ಆಗಿ ಸಾಕಾಗಿಲ್ಲ ಅಂದರೆ ಚೇರ್ ಕೂಡ ಇರಲಿ ಅಂತೇಳಿ ಒಂದು 3 ಚೇರು ಕೂಡ ಇಟ್ಟಿದ್ದಾರೆ. ಸೆಂಟ್ರಲ್ಲಿ ಒಂದು ಟಿಪಾಯಿ ಕೂಡ ಇಟ್ಟಿದ್ದಾರೆ. ಈ ಹಾಲಂತೂ ತುಂಬಾ ದೊಡ್ಡದಾಗಿದೆ. ಜೊತೆಗೊಂದು ಟಿ ವಿ ಕೂಡ ಕೊಟ್ಟಿದ್ದಾರೆ. ನಮಗೇನಾದ್ರು ಬೋರ್ ಆಗ್ತಿದೆ ಅಂದರೆ ನಾವು ಆರಾಮಾಗಿ ಟಿ ವಿ ಕೂಡ ನೋಡ್ಬೋದು. ತುಂಬ ದೊಡ್ಡದಾಗಿದೆ ಹಾಲ್ ಕೂಡ. ಒಂದು 2ರಿಂದ 3 ಫ್ಯಾಮಿಲಿಗೆ ಆರಾಮಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಇಲ್ಲಿ ವೈಫೈ ಕೂಡ ಕೊಟ್ಟಿದ್ದಾರೆ. ನಮ್ಮ ಮೊಬೈಲಲ್ಲಿರುವಂಥ ನೆಟ್ವರ್ಕು ಸ್ವಲ್ಪ ಇಲ್ಲಿ ವರ್ಕೇ ಆಗೋದಿಲ್ಲ, ಇಂಟರ್ನೆಟ್ ಎಲ್ಲ. ಹಂಗಾಗಿ ಅವ್ರು ವೈಫೈ ಕೂಡ ಕೊಟ್ಟಿರ್ತಾರೆ. ಅದು ಅನ್ಲಿಮಿಟೆಡ್ ಇರುತ್ತೆ. ನಾವು ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಅದಕ್ಕೆಲ್ಲ ಇಲ್ಲಿ ಏನು ಚಾರ್ಜಸ್ ಅಂತ ಏನು ಇರೋದಿಲ್ಲ. ನೋಡ್ತಿರ್ಬೋದು, ಸುತ್ತಲೂ ಇಲ್ಲಿ ಸೋಫಾ ಹಾಕಿದ್ದಾರೆ. ಆರಾಮಾಗಿ ಕೂತ್ಕೊಂಡು ನಾವು ಟಿ ವಿನ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಅಂದರೆ ಹಾಲಂತೂ ತುಂಬ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಈ ಮನೆ ಹೇಗೆ ಅಂತಂದರೆ 2 BHK ಮನೆ ಇದು. ಅಂದರೆ 2 ಬೆಡ್ರೂಮ್ ಇರುತ್ತೆ, ಒಂದು ಹಾಲು, ಒಂದು ಕಿಚನ್ ಇರುತ್ತೆ. ಆ ಥರ ಇದು ಅಟ್ಯಾಚ್ ಬಾತ್ರೂಮ್ಗಳು ಕೂಡ ಇರುತ್ತೆ. ಇದು ಈ ರೀತಿಯಾಗಿ ಇರುತ್ತೆ. ಅಂದರೆ ನಮ್ಮ ಮನೆಗಳೆಲ್ಲ ಹೇಗಿರುತ್ತೆ ಸೇಮ್ ಅದೇ ರೀತಿಯಾಗಿ ಇರುತ್ತೆ. ಆದರೆ ಇಲ್ಲಿ ಅದನ್ನು ಗೆಸ್ಟ್ ಬರೋದಕ್ಕೆ ಇವರು ಹೋಮ್ ಸ್ಟೇಗೆ ಅಂತೇಳಿ ಕೊಟ್ಬಿಡ್ತಾರೆ. ಆ ರೀತಿಯಾಗಿರುತ್ತೆ. ಹಾಲಂತೂ ತುಂಬಾ ದೊಡ್ಡದಾಗಿದೆ. ಕೆಳಗಡೆ ಕೂತ್ಕೊಂಡು ಫ್ಯಾಮಿಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಏನಾದರೂ ಆಟ ಆಡ್ತೀವಿ ಅಂದರೆ ಆರಾಮಾಗಿ ಆಟ ಆಡ್ಬೋದು. ನಮಗಿಲ್ಲಿ ಅವರೇ ಕ್ಯಾರಮ್ ಬೋರ್ಡ್ ಕೂಡ ಕೊಟ್ಟಿದ್ದರು. ಹಾಗಾಗಿ ನಾವು ಕೂಡ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ಕ್ಯಾರಮ್ ಆಡಿಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಕೂಡ ಮಾಡಿದ್ವಿ ಇವತ್ತು. ಈ ಹಾಲ್ ಪಕ್ಕನೇ ಕಿಚನ್ ಕೂಡ ಬರುತ್ತೆ. ಇದು ಕೂಡ ತುಂಬಾ ದೊಡ್ಡದಾಗಿದೆ. ನೋಡ್ತಿರ್ಬೋದು, ಇದಕ್ಕೂ ಒಂದು ಡೈನಿಂಗ್ ಟೇಬಲ್ ಹಾಕಿ ಸುತ್ತ ಚೇರ್ಗಳು ಹಾಕಿದ್ದಾರೆ. ಆರಾಮಾಗಿ ಕುತ್ಕೊಂಡು ನಾವು ಊಟನ ಮಾಡ್ಬೋದು. ತುಂಬಾ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಇಲ್ಲೂ ಕೂಡ ಒಂದು ಪೂಜೆ ರೂಮು ಎಲ್ಲನೂ ಕೂಡ ಇದೆ. ಜೊತೆಗೆ ಇಲ್ಲಿ ಕ್ಯಾಬಿನೆಟ್ ಕೂಡ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಈ ಕಬೋರ್ಡಲ್ಲಿ ಅವ್ರದ್ದೇನೇನೋ ಡಾಕ್ಯುಮೆಂಟ್ ಎಲ್ಲ ಇಟ್ಕೊಂಡಿದ್ರು ಅವರು. ಅದು ಅಗ್ರಿಮೆಂಟ್ ಏನೇನೋ ಇತ್ತು ಅದೆಲ್ಲ. ಕೆಳಗಡೆ ಏನೂ ಕೂಡ ಇರಲಿಲ್ಲ, ಎಲ್ಲ ಖಾಲಿ ಇತ್ತು. ಬರೋ ಗೆಸ್ಟ್ಗಳಿಗೆ ಏನಾದ್ರು ಯೂಸ್ ಆಗಲಿ ಅಂತೇಳಿ ಈ ಥರ ಕಬೋರ್ಡ್ಸ್ ಎಲ್ಲ ಮಾಡಿಸಿದ್ದಾರೆ ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ. ಈ ಕಡೆ ಬಂದರೆ ಇಲ್ಲಿ ಸಿಂಕು ಕೂಡ ಒಂದು ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲೂ ಒಂದು ಕಬೋರ್ಡ್ ಕೂಡ ಲೆಂತಿಯಾಗಿರುವಂಥ ಒಂದು ಕಬೋರ್ಡ್ ಥರ ಇದೆ. ಇಲ್ಲಿ ಬುಕ್ಸ್ ಎಲ್ಲ ಇಟ್ಟಿದ್ದಾರೆ. ಯಾರಿಗಾದ್ರೂ ಬುಕ್ಸ್ ಓದುವಂಥ ಅಭ್ಯಾಸ ಇತ್ತಂದರೆ ಅವ್ರು ಆರಾಮಾಗಿ ಬುಕ್ಸ್ಗಳೆಲ್ಲ ಓದ್ಬೋದು. ತುಂಬ ಬುಕ್ಸ್ಗಳಿದೆ. ಬಟ್ ಏನಂದರೆ ಕೆಲವೊಂದು
ನಾನು ಯಾವುದಾದ್ರೂ ಬುಕ್ಸ್ನ ಓದೋಣ ಅಂತ ಅಂದ್ಕೊಂಡೆ, ಬಟ್ ಇಲ್ಲಿ ಯಾವುದೂ ಕನ್ನಡ ಬುಕ್ಸ್ ಇರಲಿಲ್ಲ. ಎಲ್ಲನೂ ಹಿಂದಿ ಮತ್ತು ಇಂಗ್ಲೀಷು ಮತ್ತು ತಮಿಳ್ನಾಡು ಭಾಷೆಯಲ್ಲೇ ಇತ್ತು. ಹಾಗಾಗಿ ನಾನು ಯಾವುದೂ ಬುಕ್ನ ಓದಕ್ಕೆ ಹೋಗಲಿಲ್ಲ, ಸುಮ್ಮನಾಗ್ಬಿಟ್ಟೆ. ಈ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ಯಾವಾಗಲೂ ಕೂಡ ಬಿಸಿನೀರೇ ಬರ್ತಾ ಇರತ್ತೆ. ಎಲ್ಲ ಕಡೆ ಹಾಟ್ ವಾಟರ್ಸೇ ಜಾಸ್ತಿ ಬರ್ತಾ ಇರತ್ತೆ. ಅದೊಂದು ತುಂಬಾ ಬೆನಿಫಿಟ್ ಅಂತ ಹೇಳ್ಬೋದು. ಏಕಂತಂದರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ತಣ್ಣೀರು ಮುಟ್ಟೋದಕ್ಕೆ ಆಗೋದಿಲ್ಲ, ಅಷ್ಟು ತಣ್ಣಗಿರುತ್ತೆ. ಒಂಥರ ಐಸ್ ಕೋಲ್ಡ್ ಥರ ಆಗೋಗ್ಬಿಟ್ಟಿರುತ್ತೆ. ಹಂಗಾಗಿ ಎಲ್ಲ ಕಡೆ ಹಾಟ್ ವಾಟರ್ ಬರುತ್ತೆ ಬೆಳಗ್ಗೆನೆ. ಕಿಚನಲ್ಲಾಗಿರ್ಬೋದು, ವಾಶ್ರೂಮ್ಗಳಲ್ಲಾಗಿರ್ಬೋದು, ಎಲ್ಲ ಕಡೆ ಹಾಟ್ ವಾಟರೇ ಕೊಟ್ಟಿರ್ತಾರೆ. ಅದಂತೂ ತುಂಬಾ ಬೆನಿಫಿಟ್ ಇಲ್ಲಿ, ಯಾಕಂದರೆ ಅಷ್ಟು ಚಳಿ ಇರುತ್ತೆ. ಬೆಳಗ್ಗೆ ಈ ಫಾಗೆಲ್ಲ ತುಂಬ ಜಾಸ್ತಿ ಬರ್ತಾ ಇರತ್ತೆ. ಇಲ್ಲಿ ತುಂಬಾ ಕಷ್ಟ ಆಗುತ್ತೆ ಚಳಿಗಂತೂ. ಇಲ್ಲಿ ನೋಡ್ತಿರ್ಬೋದು, ದೇವ್ರ ರೂಮು ಕೂಡ ಒಂದಿದೆ, ಯಾರೂ ಪೂಜೆ ಮಾಡಿಲ್ಲ. ಈಗ ನಾವು ಕೂಡ ಇಲ್ಲಿ ಪೂಜೆನ ಮಾಡ್ಕೋತೀವಿ. ತುಂಬಾ ಚೆನ್ನಾಗಿದೆ. ದೇವ್ರ ರೂಮಲ್ಲಿ ಯಾವುದು ಕೂಡ ಒಂದು ಫೋಟೋ ಇಟ್ಟಿದ್ದಾರೆ ಅಷ್ಟೇ, ಅದನ್ನ ಬಿಟ್ಟರೆ ಬೇರೆ ಏನೂ ಇಟ್ಟಿಲ್ಲ. ಇವರು ಪೂಜೆ ಎಲ್ಲ ಮಾಡಿಲ್ಲ. ಬರೋರು ಅವ್ರಿಗೆ ಇಷ್ಟ ಆದವರು ಅವ್ರು ಪೂಜೆನ ಮಾಡ್ಕೋತಾರೆ, ಇಲ್ಲ ಅಂತಂದರೆ ಕೆಲವರು ಮಾಡೋದಿಲ್ಲ, ಆ ರೀತಿಯಾಗಿರುತ್ತೆ. ಪೂಜೆ ರೂಮ್ ಅಂತೂ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನಾನು ಬೆಂಗಳೂರಿಗೆ ಹೋದಾಗ ಈ ಥರದ್ದು ತೊಗೋಬೇಕಂತ ಅನ್ನಿಸ್ತಿತ್ತು. ನಮ್ಮ ಮನೇಲಿರೋದು ತುಂಬ ಚಿಕ್ಕದಿತ್ತು, ಬಟ್ ಇಲ್ಲಿ ಈ ಥರ ಲೆಂತಿಯಾಗಿರೋದು ನೋಡೋದಕ್ಕೆ ತುಂಬ ಚೆನ್ನಾಗಂತ ಅನಿಸುತ್ತೆ. ಹಂಗಾಗಿ ಒಂದು ಫ್ರಿಜ್ ಕೂಡ ಇಟ್ಟಿದ್ದಾರೆ. ನಾವಿಲ್ಲಿ ಹಾಲು ತೊಗೊಂಡು ಬಂದು ಇಟ್ಕೊಂಡಿದ್ದೀವಿ. ತುಂಬಾ ಚೆನ್ನಾಗಿದೆ, ಬಟ್ ಅದರಲ್ಲಿ ಏನೂ ಇಟ್ಟಿಲ್ಲ. ಯಾರಾದ್ರು ಬರೋರಿಗೆ ಯೂಸ್ ಆಗಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಕ್ಯಾಬಿನೆಟ್ಗಳಂತೂ ತುಂಬಾ ಚೆನ್ನಾಗಿದೆ. ಈ ಹೋಮ್ ಸ್ಟೈಲಿ ಹೇಗೆ ಅಂತಂದರೆ 2 ಆಪ್ಷನ್ಸ್ ಇರುತ್ತೆ. ಒಂದು ಬಂದು ನಾವೇ ಕುಕ್ಕಿಂಗ್ನ ಮಾಡಿಕೊಂಡು ಊಟನ ಮಾಡ್ತೀವಿ ಅಂತಂದರೂ ಕೂಡ ಮಾಡ್ಕೋಬೋದು. ಅಂದರೆ ಗ್ರೋಸರೀಸ್ ಎಲ್ಲ ನಾವೇ ತೊಗೊಂಡು ಅಡುಗೆನ ಮಾಡಿಕೊಂಡು ಊಟನ ಮಾಡಬೇಕು. ಇಲ್ಲಪ್ಪ ನಮಗೆ ಆ ಥರ ಎಲ್ಲ ಮಾಡೋದಕ್ಕೆ ಇಷ್ಟ ಇಲ್ಲ, ನಾವು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದಕ್ಕಷ್ಟೇ ಬಂದಿದ್ದೀವಿ ಅಂತ ಅಂದರೆ ಇಲ್ಲೇ ಒಂದು ಫ್ಯಾಮಿಲಿ ಕೂಡ ಕೊಟ್ಟಿರ್ತಾರೆ. ಅವರಿಗೆ ನಾವು ಎಲ್ಲನೂ ಗ್ರೋಸರೀಸ್ ಎಲ್ಲ ತಂದು ಕೊಟ್ಟರೆ ಅವರಿಗೆ ದಿನಕ್ಕೆ 1,000 ರೂಪಾಯಿ ಅಂತ ನಾವು ಪೇ ಮಾಡಿದ್ರೆ ಅವರೇ ನಮಗೆ ಅಡುಗೆ ಎಲ್ಲ ಮಾಡಿ ಕೊಡ್ತಾರೆ. ಅಂದರೆ ನಾವು ಎಷ್ಟು ದಿನ ಇರ್ತೀವಿ ಅದಕ್ಕೆ ದಿನಕ್ಕೆ 1,000 ರೂಪಾಯಿ ಅಂತ ಕೊಡಬೇಕು ಅವ್ರಿಗೆ. ಅವಾಗ ನಮ್ಗೆ ಏನು ಬೇಕು ಅವರೇ ಮಾಡಿ ಕೊಡ್ತಾರೆ. ಬಟ್ ಏನಂತ ಅಂದರೆ ಗ್ರೋಸರೀಸ್ ಎಲ್ಲ ನಾವೇ ತೊಗೊಂಬಂದು ಕೊಡಬೇಕು. ಜಸ್ಟ್ ಅವರು ನಿಮಗೆ ಕುಕ್ಕಿಂಗ್ ಅಷ್ಟೇ ಮಾಡಿ ಕೊಡ್ತಾರೆ, ಅದಕ್ಕೆ 1,000 ರೂಪಾಯಿ ಚಾರ್ಜಸ್ ಮಾಡ್ತಾರೆ. ನಿಮಗೆ ಬೇಡಪ್ಪ ನಾವೇ ಮಾಡ್ಕೊತೀವಿ ಅಂದರೆ ಎಲ್ಲನೂ ಗ್ಯಾಸ್ ಆಗಿರ್ಬೋದು, ಆ ಕುಕ್ಕಿಂಗ್ ಮಾಡುವಂಥ ಐಟಮ್ಸ್ ಆಗಿರ್ಬೋದು, ಅಂದರೆ ಈ ಪಾತ್ರೆಗಳಾಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಎಲ್ಲನೂ ಕೂಡ ಅವರೇ ಕೊಟ್ಟಿರ್ತಾರೆ. ನೀವು ಗ್ರೋಸರೀಸ್ ಒಂದು ತೊಗೊಂಬಂದು ಆರಾಮಾಗಿ ನಮ್ಗೆ ಏನು ಬೇಕು ಅದನ್ನು ಕುಕ್ಕಿಂಗ್ ಕೂಡ ಮಾಡಿಕೊಂಡು ಊಟನ ಮಾಡ್ಬೋದು. 2 ಆಪ್ಷನ್ಸ್ ಇರುತ್ತೆ, ಯಾವ್ದು ಬೇಕು ನಾವು ಚೂಸ್ ಮಾಡ್ಕೋಬೋದು. ನೀವಿವಾಗ ನೋಡ್ತಿರ್ಬೋದು, ಸುತ್ತ ನೋಡ್ತಾ ಇದ್ದೀರಲ್ಲ, ಎಲ್ಲ ಪಾತ್ರೆ ಎಲ್ಲನೂ ಕೊಟ್ಟಿರ್ತಾರೆ. ಕೆಟಲ್ ಆಗಿರ್ಬೋದು, ಪಾತ್ರೆ ಆಗಿರ್ಬೋದು, ಜೊತೆಗೆ ಸ್ಟವ್ ಕೂಡ ಕೊಟ್ಟಿರ್ತಾರೆ, ಅಂದರೆ ಗ್ಯಾಸ್ ಸ್ಟವ್ ಕೂಡ ಕೊಟ್ಟಿರ್ತಾರೆ. ನಮಗೆ ನಾವು ಅಡುಗೆ ಮಾಡ್ಕೊತೀವಿ ಅಂದರೆ ನಾವು ಆರಾಮಾಗಿ ಅಡುಗೆನ ಮಾಡ್ಕೋಬೋದು. ನೋಡ್ತಿರ್ಬೋದು ಕಿಚನ್ ಎಷ್ಟು ಚೆನ್ನಾಗಿದೆ ಅಂತ. ಬಟ್ ಮೇಂಟೆನೆನ್ಸ್ ಮಾತ್ರ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಅದಂತೂ ಖುಷಿ ಆಗುತ್ತೆ. ಮೇಂಟೆನೆನ್ಸ್ ತುಂಬ ಕ್ಲೀನ್ ಇದೆ ಅಂತಲೇ ಹೇಳ್ಬೋದು. ನಾವು ಇಲ್ಲಿ ಇರುವಂಥ ಫ್ಯಾಮಿಲಿಗೇನು ದುಡ್ಡನ್ನೆಲ್ಲ ಕೊಟ್ಟು ಅಡುಗೆನ ಮಾಡಿ ಕೊಡಿ ಅಂತ ಏನು ಪೇ ಮಾಡಲಿಲ್ಲ ನಾವು. ಯಾಕಂದರೆ ನಾವು ಈಗ ಹೋದರೆ ಮತ್ತೆ ಸಂಜೆನೇ ಬರ್ತಾಯಿದ್ದಿದ್ದು, ಅಂದರೆ ಬೆಳಗ್ಗೆ ಹೋದರೆ ವಾಪಸ್ ಸಂಜೆನೇ ಬರ್ತಾಯಿದ್ದಿದ್ದು. ಹಾಗಾಗಿ ನಾವು ಸುಮ್ಮನೆ ಒನ್ ಟೈಮ್ಗೆಲ್ಲ 1,000 ರೂಪಾಯಿ ಏನು ಕೊಡೋದು ಬೇಡ ಅಂತೇಳಿ ನಾವು ಮಾಡ್ಸೋಕ್ಕೆ ಹೋಗಲಿಲ್ಲ. ಒಂದೇ ಒಂದಿನ ನಾನೇ ಮ್ಯಾಗಿನ ಮಾಡಿಕೊಟ್ಟಿದ್ದೆ, ಅಷ್ಟು ಬಿಟ್ಟರೆ ನಾವು ಬೇರೆ ಏನು ಅಡುಗೆನೇ ಅಂತಲೇ ಮಾಡಲಿಲ್ಲ. ಬಟ್ ಇಲ್ಲಿ ಊಟನೇ ಬೇಕು ಅಂತಂದರೆ ಇದೊಂದು ಬೆಸ್ಟ್ ಆಪ್ಷನ್ಸ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಕೆಲವರಿಗೆ ಮನೆ ಊಟನೇ ಬೇಕಿರುತ್ತೆ. ಅದರಲ್ಲಿ ತಮಿಳ್ನಾಡು ಕಡೆ ನಮ್ಮ ಥರ ಫುಡ್ಡು ಸ್ವಲ್ಪ ಸಿಗೋದಿಲ್ಲ. ಇಲ್ಲಿ ಫುಡ್ಡಿಗೆ ಅಡ್ಜಸ್ಟ್ ಆಗಲ್ಲ ಅನ್ನೋರಿಗೆ ಒಂದು ಬೆಸ್ಟ್ ಆಪ್ಷನ್ಸ್ ಆಗಿ ಇದನ್ನು ಕೊಟ್ಟಿರ್ತಾರೆ. ನಮಗೇನು ಬೇಕು ನಾವು ಮಾಡ್ಕೋಬೋದು. ಮನೆಯಿಂದನೇ ಈ ಗ್ರಾಸರೀಸ್ ಎಲ್ಲ ತೊಗೊಂಡು ಬಂದುಬಿಟ್ರೆ ಆರಾಮಾಗಿ ಒಂದು 10-15 ನಿಮಿಷಕ್ಕೆಲ್ಲ ನೀವು ಅಡುಗೆನ ಮಾಡ್ಕೋಬೋದು. ಸಿಂಪಲ್ಲಾಗಿ ಏನಾದರೂ ಒಂದು ರೈಸ್ ಥರ ಮಾಡ್ಕೋಬೋದು. ಅದಕ್ಕಂತೂ ಬೆಸ್ಟ್ ಆಪ್ಷನ್ಸ್ ಅಂತಲೇ ಹೇಳ್ಬೋದು. ನೀವು ನೋಡ್ತಿರ್ಬೋದು ಕಿಚನ್ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಸ್ಪೇಸಸ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ದೊಡ್ಡದಾಗಿ ಕೂಡ ಕಿಚನ್ ಕೂಡ ಕೊಟ್ಟಿದ್ದಾರೆ. ಈ ಕಡೆ ಡೈನಿಂಗ್ ಟೇಬಲ್ ಇಟ್ಟಿದ್ದಾರೆ, ಈ ಕಡೆ ಕಿಚನ್ ಹಾಲ್ ಕೂಡ ಬರುತ್ತೆ. ತುಂಬಾ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಓವರಾಲ್ ಆಗಿ ಈ ಥರ ಕಾಣಿಸುತ್ತೆ. ಹಾಲ್ ಪಕ್ಕನೇ ಕಿಚನ್ ಕೂಡ ಬರುತ್ತೆ. ಕುಕ್ಕಿಂಗ್ ಮಾಡ್ಕೊತೀವಿ ಅಂದರೆ ತುಂಬ ಪಾತ್ರೆಗಳೆಲ್ಲ ಇಟ್ಟಿದ್ದಾರೆ, ಆರಾಮಾಗಿ ಕುಕ್ಕಿಂಗ್ನ ಮಾಡ್ಕೋಬೋದು. ನೀವು ಯಾರಾದರೂ ಊಟಿಗೆ ಬರಬೇಕು ಅಂತ ಪ್ಲ್ಯಾನ್ ಇತ್ತು ಅಂತಂದರೆ, ನಮ್ಮ ಥರ ಹೋಮ್ ಸ್ಟೇನೇ ತೊಗೋಬೇಕಂತ ಪ್ಲ್ಯಾನ್ ಇದ್ದರೆ ನೀವು ಬರೋಕ್ಕಿಂತ ಮುಂಚೆನೇ ಅವ್ರ ಜೊತೆ ಫೋನಲ್ಲಿ ಎಲ್ಲನೂ ಕೂಡ ಕಮ್ಯುನಿಕೇಟ್ ಮಾಡ್ಕೊಳ್ಳಿ. ಯಾಕಂತಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳ್ತಾರೆ. ನಾವು ಒಂದು ಇಬ್ಬರು ಕಡೆ ಓನರ್ ಹತ್ರ ಮಾತಾಡಿದಾಗ ಒಬ್ಬರು ಹೇಳಿದ್ರು, ನೀವು ಅಡುಗೆನ ಮಾಡ್ಕೊಳಂಗಿಲ್ಲ, ಅಲ್ಲಿರುವಂಥ ಫ್ಯಾಮಿಲಿಗೆ ಅಮೌಂಟು ಕೊಟ್ಟು ಅಡುಗೆನ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಮತ್ತೊಬ್ಬರು ಹೇಳಿದ್ರು ನೀವು ಅಡುಗೆನ ಮಾಡ್ಕೋಬೋದು ಅಂತ ಹೇಳಿದ್ರು. ಆ ರೀತಿಯಾಗಿ ಇರುತ್ತೆ. ನೀವೆಲ್ಲನೂ ಕೂಡ ಫಸ್ಟೇ ಅವ್ರ ಹತ್ರ ಕ್ಲಾರಿಟಿ ತೊಗೊಂಡ್ಬಿಟ್ರೆ ನಿಮಗೆ ಯಾವುದು ಕೂಡ ಪ್ರಾಬ್ಲಮ್ ಅಂತ ಅನ್ಸೋದಿಲ್ಲ. ಇಲ್ಲಾಂದರೆ ತುಂಬಾ ದುಡ್ಡು ಖರ್ಚಾಗೋಗ್ಬಿಡುತ್ತೆ. ಹಾಗಾಗಿ ಈ ಕಡೆ 2 ರೂಮ್ ಕೂಡ ಇದೆ. 2 ಫ್ಯಾಮಿಲಿ ಇನ್ನೂ ಮಲ್ಕೊಂಡಿರೋದ್ರಿಂದ ನಾನು ಯಾರಿಗೂ ಕೂಡ ಹೆಬ್ರಿಸೋಕ್ಕೆ ಹೋಗಲಿಲ್ಲ. ಆಮೇಲೆ ಅವ್ರು ಎದ್ದಾದಮೇಲೆ ಶೂಟ್ ಮಾಡ್ಕೊಳ್ಳೋಣ ಅಂತೇಳಿ ಮೇಲೆ ಹೋಗ್ತಾ ಇದ್ದೀನಿ, ಅಂದರೆ ಟೆರೆಸ್ ಮೇಲೆ ತೋರಿಸೋಣ ಅಂತ ಹೋಗ್ತಾ ಇದ್ದೀನಿ. ಆಚೆ ಅಂದರೆ ಮನೆಯಿಂದ ಆಚೆ ಬಂದರೆ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನೋಡ್ತಿರ್ಬೋದು ಈ ರೀತಿಯಾಗಿ ಕಾಣಿಸುತ್ತೆ. ಇವಾಗ ಮೇಲೆ ಹೋಗೋಣ, ಅಲ್ಲೆಲ್ಲ ಹೇಗಿದೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ.
ಮೇಲೂ ಕೂಡ ಒಂದು ಗೆಸ್ಟ್ ಹೌಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಇಲ್ಲಿ ಕೆಳಗಡೆ ಒಂದು ಗೆಸ್ಟ್ ಹೌಸ್ ಇದೆ, ಮೇಲೊಂದು ಗೆಸ್ಟ್ ಹೌಸ್ ಇದೆ ಅಂತ ಅನ್ಸುತ್ತೆ. ನಾವು ಹೋದಾಗ ಅಲ್ಲಿ ಯಾರೂ ಕೂಡ ಇರಲಿಲ್ಲ, ಖಾಲಿನೇ ಇತ್ತು. ಅಂದರೆ ಲಾಕ್ ಮಾಡಿದ್ರು. ಮೋಸ್ಟ್ಲಿ ಇದ್ದಾರಾ ಇಲ್ವಾ ಅನ್ನೋದು ಕೂಡ ಗೊತ್ತಿರಲಿಲ್ಲ ನಮಗೆ. ಬಟ್ ನಾವು ಹೋದಾಗ ಯಾರೂ ಕೂಡ ಇರಲಿಲ್ಲ. ಇಲ್ಲೂ ಒಂದು ಗೆಸ್ಟ್ ಹೌಸ್ ಇದೆ, ನೋಡ್ತಿರ್ಬೋದು. ಮೇಲೆ ನಿಂತ್ಕೊಂಡು ನೋಡಿದ್ರೆ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ಗ್ರೀನರಿ ಆಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾವು ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ನನಗೆ ಮರ್ತೇ ಹೋಯ್ತು. ಇಲ್ಲಿ ಸುಮಾರು ಫೋಟೋ ನಾವು ತೊಗೋಬೋದಿತ್ತು, ಒಳ್ಳೆ ಗ್ರೀನರಿ ನೇಚರ್ ಇತ್ತು. ಅದೇನೋ ಮರ್ತೇ ಹೋಗ್ಬಿಟ್ಟೆ. ಮೇಲೆ ನಿಂತ್ಕೊಂಡು ನೋಡಿದ್ರೆ ಈ ಥರ ಕಾಣಿಸುತ್ತೆ. ಒಂದು ತುಂಬಾ ನ್ಯಾಚುರಲ್ ಆಗಿರುವಂಥ ನೇಚರ್ ಅಂತಲೇ ಹೇಳ್ಬೋದು. ಬೆಳಗ್ಗೆ ಟೈಮಲ್ಲಿ ಅದರಲ್ಲೂ ನಾವು ಬೆಳಿಗ್ಗೆನೇ ಎದ್ಬಿಟ್ಟು ಬಂದು ಈ ಥರ ಮೇಲೆ ನಿಂತ್ಕೊಂಡು ನೋಡೋದಕ್ಕೆ ಒಂದು ಚೆಂದ ಅಂತ ಅನಿಸುತ್ತೆ. ಆ ಪಕ್ಷಿ ಸೌಂಡ್ ಆಗಿರ್ಬೋದು, ಆ ಫಾಗ್ ಆಗಿರ್ಬೋದು, ಅಥವಾ ಈ ಗ್ರೀನರೀಸ್ ಆಗಿರ್ಬೋದು, ಇದೆಲ್ಲ ನೋಡೋದಕ್ಕೆ ಕಣ್ಣಿಗೆ ತಂಪಂತ ಅನಿಸುತ್ತೆ. ಸ್ವರ್ಗ ಅಂದರೆ ಇಲ್ಲೇ ಇದೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಂತ ಅನಿಸುತ್ತೆ. ಯಾರಾದರೂ ಊಟಿ ಕಡೆ ಬಂದಾಗ ಈ ಥರ ಮನೆಗಳಲ್ಲಿ ಮಿಸ್ ಮಾಡ್ಕೋಬೇಡಿ. ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದರೆ ಈ ನೇಚರ್ ಜೊತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೇಲಿ ಎಲ್ಲರೂ ಕೂಡ ಇನ್ನೂ ಮಲ್ಕೊಂಡಿದ್ದಾರೆ. ಆದರೆ ನಾನು ಮಾತ್ರ ಎದ್ದು ಆರಾಮಾಗಿ ನೇಚರ್ ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಏಕಂತಂದರೆ ನಾನು ಇವತ್ತು ಇದನ್ನೆಲ್ಲ ನೋಡ್ತೀನಿ. ನಾಳೆ ಬೆಂಗಳೂರಿಗೆ ಹೋದ್ಮೇಲೆ ಇದೆಲ್ಲ ನೋಡೋದಕ್ಕಾಗೋದಿಲ್ಲ. ಆದರೆ ನಾನು ಮಲ್ಕೊಳೋದು ನಾಳೆ ಇದ್ದೇ ಇರುತ್ತೆ. ಹಾಗಾಗಿ ನಾನು ಇವತ್ತು ಬೇಗನೆ ಎದ್ದು ಇದೆಲ್ಲ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಒಂದು ಒಳ್ಳೆ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಜೊತೆಗೆ ಒಂದು ಒಳ್ಳೆ ವಾಕ್ ಕೂಡ ಮಾಡ್ಕೊಂಡು ಬಂದೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ನೇಚರ್ ಜೊತೆ ಇರೋದು ಅಂತಂದರೆ. ಈಗ ನಾವಿದ್ದೀವಲ್ಲ, ಆ ಫ್ಯಾಮಿಲಿ ಒಂದು ಇರುತ್ತೆ ಅಂತ ಹೇಳಿದ್ನಲ್ಲ, ಅವರಿಗೆ ಅಂತ ಈ ಮನೆನ ಕೊಟ್ಟಿರ್ತಾರೆ. ಆ ಫ್ಯಾಮಿಲಿ ಪಾಪ ಇಲ್ಲೇ ಇರ್ತಾರೆ. ಅವರು ನಮಗೇನಾದರೂ ಹೆಲ್ಪ್ ಬೇಕು ಅಂದರೆ ಅವ್ರು ಹೆಲ್ಪ್ ಮಾಡ್ತಾರೆ. ಅವರಿಗೋಸ್ಕರ ಅಂತೇಳಿ ಆ ಓನರ್ ಒಂದು ಮನೆ ಕೂಡ ಈ ಥರ ಕಟ್ಬಿಟ್ಟು ಅವರಿಗೆ ಅಂತ ಇರೋದಕ್ಕೆ ಅಂತ ಇದೊಂದು ಮನೆ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈ ಮನೆಯೂ ಕೂಡ ಒಂದು ವಿಡಿಯೋನ ಮಾಡಿಕೊಂಡೆ, ನಿಮಗೆ ತೋರ್ಸೋಕ್ಕೆ ಬರುತ್ತೆ ಅಂತ. ಎಂಟ್ರೆನ್ಸ್ ನೋಡೋಕ್ಕೆ ಈ ರೀತಿಯಾಗಿ ಕಾಣಿಸುತ್ತೆ. ನಾವಿರುವಂಥ ಹೋಮ್ ಸ್ಟೇ ಮನೆ ಮುಂದೆ ಹಿಂಗೆ ಕಾಣಿಸುತ್ತೆ. ನಿಮಗೆಲ್ಲ ಈ ಮನೆ ಎಷ್ಟು ಇಷ್ಟ ಆಯ್ತು ಅಂತೇಳಿ ಕಾಮೆಂಟ್ ಮಾಡಿ. ಆವಾಗಲೇ ನಿಮಗೆ ನಮ್ಮ ಮನೇಲಿ ಎಲ್ಲರೂ ಕೂಡ ಮಲ್ಕೊಂಡಿದ್ದಾರೆ. ಹಾಗಾಗಿ ರೂಮ್ನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ನಲ್ಲ. ಹಾಗಾಗಿ ಇವಾಗ ಅವರೆಲ್ಲರೂ ಕೂಡ ಎದ್ದಿದ್ರು. ಹಾಗಾಗಿ ಇವಾಗ ಆ ರೂಮ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಟೋಟಲ್ ಆಗಿ ಇಲ್ಲಿ 2 ರೂಮ್ ಬರುತ್ತೆ ಈ ಮನೇಲಿ. ಒಂದು ರೂಮಲ್ಲಿ ಈ ಥರ 2 ಕಾಟ್ ಹಾಕಿದ್ದಾರೆ, ಇನ್ನೊಂದು ರೂಮಲ್ಲಿ ಒಂದೇ ಕಾಟ್ ಹಾಕಿದ್ದಾರೆ. ಈ ಥರ 2 ಕಾಟು, ಒಂದು ವಾರ್ಡ್ರೋಬ್ ಕೊಟ್ಟಿರ್ತಾರೆ, ಒಂದು ವಾಶ್ರೂಮ್ ಇರುತ್ತೆ ಅಷ್ಟೇ. ತುಂಬ ಚೆನ್ನಾಗಿದೆ. ಒಂದು ಫ್ಯಾಮಿಲಿಗೆ ಕರೆಕ್ಟಾಗಿ ಆಗುತ್ತೆ. ಇದು ಕರೆಕ್ಟ್ ಇದೆ. ಈ ಕಡೆ ಬಂದರೆ ವಾಶ್ರೂಮ್ ಕೂಡ ಇರುತ್ತೆ. ಅಣ್ಣ ಮತ್ತು ಅಣ್ಣನ ವೈಫ್ ಇರುವಂಥ ರೂಮ್ಗೆ ನಮ್ಮ ರೂಮ್ನ ಕಂಪೇರ್ ಮಾಡಿದ್ರೆ ನಮ್ಮ ರೂಮು ಸ್ವಲ್ಪ ಚಿಕ್ಕದಾಗಿದೆ ಅಂತಲೇ ಅನ್ನಿಸ್ತು ನನಗೆ. ಒಂದು 2 ಕಾಟ್ ಹಾಕಿದ್ದಾರೆ, ಒಂದು ವಾಶ್ರೂಮ್ ಇದೆ. ಇದಕ್ಕೆ ವಾರ್ಡ್ರೂಬ್ ಅಂತ ಏನಿಲ್ಲ, ಸ್ವಲ್ಪ ಸಿಂಪಲ್ಲಾಗಿ ಕಬೋರ್ಡ್ ಟೈಪಲ್ಲಿ ಮಾಡಿಸಿ ಹಾಕಿದ್ದಾರೆ. ಆ ಥರ ವಾರ್ಡ್ರೂಬ್ ಎಲ್ಲ ಏನು ಹಾಕಿಲ್ಲ ಅಂತ ಅನಿಸುತ್ತೆ. ಇಷ್ಟೇ ಇದಕ್ಕಿರೋದು. ಒಂದು ಮಿರರ್ ಕೂಡ ಕೊಟ್ಟಿದ್ದಾರೆ ಅಷ್ಟೇ. ಇದು ಇವಾಗ ಏನು ನೋಡ್ತಾ ಇದ್ದೀರಾ, ಇದು ನಮ್ಮ ಅಣ್ಣ ಮತ್ತು ಅವ್ರ ವೈಫ್ ಇರುವಂಥ ರೂಮು. ಇದು ಸ್ವಲ್ಪ ದೊಡ್ಡದಾಗೆ ಇದೆ ಅಂತಲೇ ಹೇಳ್ಬೋದು. ವಾರ್ಡ್ರೂಬ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಮಾಸ್ಟರ್ ಬೆಡ್ರೂಮ್ ಅಂತ ಅನಿಸುತ್ತೆ ಇದು. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಮಾಡಿಸಿದ್ದಾರೆ ಈ ರೂಮ್ಗೆಲ್ಲನೂ ಕೂಡ. ಸ್ಪೇಸಸ್ ಆಗಿದೆ ಅಂತ ಕೂಡ ಹೇಳ್ಬೋದು. ಆ ರೂಮು ಏನಾದರೂ ಮಕ್ಳುಗಳು ಸ್ಟೇ ಅಂದರೆ ಫ್ಯಾಮಿಲಿ ಬಂದಾಗ ಈ ಮಕ್ಳುಗಳೆಲ್ಲ ಸ್ಟೇ ಆಗೋದಕ್ಕೆ ಅಂತೇಳಿ ಆ ರೀತಿಯಾಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ನನಗೆ ಅಷ್ಟೊಂದಾಗಿ ಗೊತ್ತಿಲ್ಲ. ಬಟ್ ಈ ರೂಮ್ ಅಂತೂ ತುಂಬಾ ಚೆನ್ನಾಗಿದೆ. ಈ ರೂಮ್ ಪಕ್ಕನೇ ಒಂದು ಚಿಕ್ಕದಾಗೊಂದು ರೂಮ್ ಕೂಡ ಕೊಟ್ಟಿದ್ದಾರೆ. ಅದ್ರ ಪಕ್ಕನೇ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ ಅಷ್ಟೇ. ಈ ಮನೆ ಓವರಾಲಾಗಿ ನೋಡಬೇಕಂದ್ರೆ ತುಂಬಾ ಚೆನ್ನಾಗಿದೆ. ಒಂದು ಫ್ಯಾಮಿಲಿ ಮನೆ ಹೇಗಿರುತ್ತೆ ಸೇಮ್ ಅದೇ ರೀತಿಯಾಗೇ ಇರುತ್ತೆ. ಬಟ್ ಗೆಸ್ಟ್ ಹೌಸ್ಗೆ ಅಂತೇಳಿ ಒಂದು ಮನೆ ಅಂತ ಮಾಡಿ ಕೊಟ್ಟಿರ್ತಾರೆ ಅಷ್ಟೇ. ತುಂಬಾ ಚೆನ್ನಾಗಿದೆ. ನನಗಂತೂ ಈ ಮನೆ ಇಷ್ಟ ಆಯಿತು. ಯಾರಿಗೆಲ್ಲ ಈ ಮನೆ ಇಷ್ಟ ಆಯ್ತು ಅಂತ ಹೇಳಿ ಕಾಮೆಂಟ್ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು, ಸ್ವಲ್ಪ ಆದರೂ ಯೂಸ್ಫುಲ್ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.